ಕೃಷ್ಣಾ ನದಿಯಲ್ಲಿ ತೆಪ್ಪ ಮಗುಚಿ 8 ಜನ ನೀರು ಪಾಲಾಗಿದ್ದಾರೆ. ಬಳೂತಿ ಜಾಕ್ವಲ್ ಬಳಿಯ ಕೃಷ್ಣಾ ನದಿಯಲ್ಲಿ ನಡೆದಿರುವಂತಹ ಘಟನೆ ಇದು. 8 ಜನರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಓರ್ವ ನೀರು ಪಾಲಾಗಿದ್ದಾನೆ. ಕೃಷ್ಣಾ ನದಿಯಲ್ಲಿ ನಡೆದಿರುವಂತಹ ಘಟನೆ 8 ಜನರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿ ಓರ್ವ ನೀರು ಪಾಲಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಕೊಲ್ತಾರ ತಾಲೂಕಿನ ಬಳೂತಿ ಜಾಕ್ವಲ್ನಲ್ಲಿ ನಡೆದಿರುವಂತಹ ಇದು ಘಟನೆ ಇದು. ಸುಮಾರು 8 ಜನ ನೀರು ಪಾಲಾಗಿದ್ದಾರೆ. ಬಳೂತಿ ಜಾಕ್ವಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಕೊಲ್ಲಾರ ತಾಲೂಕಿನ ಬಳೂತಿ ಜಾಕ್ವಲ್ನಲ್ಲಿ ನಡೆದಿದೆ ಈ ಘಟನೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟನ್ನ ಆಟವಾಡ್ತಾ ಇದ್ದಂತಹ ಗುಂಪು ಇದು. ಸುಮಾರು 8 ಜನರ ಗುಂಪು. ಪೊಲೀಸರು ದಾಳಿ ಮಾಡಿದಾಗ ಪರಾರಿಯಾಗೋದಕ್ಕೆ ಇವರು ಯತ್ನವನ್ನ ಮಾಡಿದ್ದಾರೆ. ಕೃಷ್ಣಾ ನದಿಯಲ್ಲಿ ತೆಪ್ಪದ ಮೂಲಕ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ದಾರೆ ಇವರು. ನದಿಯಲ್ಲಿ ತೆರಳುವಾಗ ಜೋರಾದಂತಹ ಗಾಳಿಗೆ ತೆಪ್ಪ ಮಗುಚಿಕೊಂಡಿದೆ. ಹಾಗಾಗಿ 7-8 ಜನ, ಸುಮಾರು 7ರಿಂದ 8 ಜನ ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೋಲಾರ ಮೂಲದ ಪುಂಡಲೀಕ ಯಕ್ಕಂಚಿ ಸಾವನ್ನಪ್ಪಿರುವಂತಹ ವ್ಯಕ್ತಿ. ನೀರು ಪಾಲಾದವರಿಗಾಗಿ ಈಗ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟನ್ನ ಆಡ್ತಾ ಇದ್ರಂತೆ. ಸುಮಾರು 7ರಿಂದ 8 ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ಹಿಡಿಯೋದಕ್ಕೆ ಪೊಲೀಸರು ಬಂದಿದ್ದಾರೆ. ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ತೆಪ್ಪದ ಮೂಲಕ ಎಸ್ಕೇಪ್ ಆಗುವಂತಹ ಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ 7ರಿಂದ 8 ಜನ ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಈಗ ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮಗುಚಿ 8 ಜನ ನೀರು ಪಾಲಾಗಿದ್ದಾರೆ. ಬಳೂತಿ ಜಾಕ್ವಲ್ ಬಳಿಯ ಕೃಷ್ಣಾ ನದಿಯಲ್ಲಿ ನಡೆದಿರುವಂತಹ ಘಟನೆ ಇದು. 8 ಜನರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಓರ್ವ ನೀರು ಪಾಲಾಗಿದ್ದಾನೆ. ಕೃಷ್ಣಾ ನದಿಯಲ್ಲಿ ನಡೆದಿರುವಂತಹ ಘಟನೆ 8 ಜನರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿ ಓರ್ವ ನೀರು ಪಾಲಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಕೊಲ್ತಾರ ತಾಲೂಕಿನ ಬಳೂತಿ ಜಾಕ್ವಲ್ನಲ್ಲಿ ನಡೆದಿರುವಂತಹ ಇದು ಘಟನೆ ಇದು. ಸುಮಾರು 8 ಜನ ನೀರು ಪಾಲಾಗಿದ್ದಾರೆ. ಬಳೂತಿ ಜಾಕ್ವಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಕೊಲ್ಲಾರ ತಾಲೂಕಿನ ಬಳೂತಿ ಜಾಕ್ವಲ್ನಲ್ಲಿ ನಡೆದಿದೆ ಈ ಘಟನೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟನ್ನ ಆಟವಾಡ್ತಾ ಇದ್ದಂತಹ ಗುಂಪು ಇದು. ಸುಮಾರು 8 ಜನರ ಗುಂಪು. ಪೊಲೀಸರು ದಾಳಿ ಮಾಡಿದಾಗ ಪರಾರಿಯಾಗೋದಕ್ಕೆ ಇವರು ಯತ್ನವನ್ನ ಮಾಡಿದ್ದಾರೆ. ಕೃಷ್ಣಾ ನದಿಯಲ್ಲಿ ತೆಪ್ಪದ ಮೂಲಕ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ದಾರೆ ಇವರು. ನದಿಯಲ್ಲಿ ತೆರಳುವಾಗ ಜೋರಾದಂತಹ ಗಾಳಿಗೆ ತೆಪ್ಪ ಮಗುಚಿಕೊಂಡಿದೆ. ಹಾಗಾಗಿ 7-8 ಜನ, ಸುಮಾರು 7ರಿಂದ 8 ಜನ ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೋಲಾರ ಮೂಲದ ಪುಂಡಲೀಕ ಯಕ್ಕಂಚಿ ಸಾವನ್ನಪ್ಪಿರುವಂತಹ ವ್ಯಕ್ತಿ. ನೀರು ಪಾಲಾದವರಿಗಾಗಿ ಈಗ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟನ್ನ ಆಡ್ತಾ ಇದ್ರಂತೆ. ಸುಮಾರು 7ರಿಂದ 8 ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ಹಿಡಿಯೋದಕ್ಕೆ ಪೊಲೀಸರು ಬಂದಿದ್ದಾರೆ. ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ತೆಪ್ಪದ ಮೂಲಕ ಎಸ್ಕೇಪ್ ಆಗುವಂತಹ ಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ 7ರಿಂದ 8 ಜನ ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಈಗ ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.